ಇಂದಿನಿಂದ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಆರಂಭವಾಗಿದೆ. ಹೂಗಳಲ್ಲಿ ಗಂಗರ ಸಾಮ್ರಾಜ್ಯ ಅರಳಿ ನಿಂತಿದೆ. ನೋಡಿ, ಇಂದಿನಿಂದ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ. ಹೂಗಳಲ್ಲಿ ಗಂಗರ ಸಾಮ್ರಾಜ್ಯ ಅರಳಿದೆ. ಗಂಗರ ಸಾಮ್ರಾಜ್ಯದ 1000 ವರ್ಷಗಳ ವೈಭವ ಅನಾವರಣ. ನಮ್ಮ ಕರ್ನಾಟಕದ ರಾಜ ಮನೆತನಗಳ ಆಳ್ವಿಕೆಯಲ್ಲಿ ಗಂಗರಿದಾರಲ್ಲ, ಅವರು ಅತಿ ಸುದೀರ್ಘವಾಗಿ ಅತಿ ಹೆಚ್ಚು ಕಾಲ ಆಳ್ವಿಕೆ ಮಾಡಿದಂಥವ್ರು ವೀಕ್ಷಕರು. ಸೊ ಹಾಗಾಗಿ ಅವರ ಗತಕಾಲದ ವೈಭವವನ್ನ ಸಾರುವಂತಹ ಒಂದು ಪ್ರಯತ್ನ. ಗಂಗರ ಪ್ರಮುಖ ಅರಸರಲ್ಲಿ ಒಬ್ಬರಾದಂತಹ ಏನು ದುರ್ವಿನಿತ ಇದ್ದಾರೆ, ಆ ದುರ್ವಿನಿತರನ್ನು ಹೋಲುವಂತಹ ಸ್ತಬ್ಧ ಚಿತ್ರವನ್ನು ಮಾಡಲಾಗಿದೆ. ಗಂಗರ ಪ್ರಮುಖ ಅರಸರಲ್ಲಿ ಶ್ರೇಷ್ಠ ರಾಜ ಹಾಗೂ ಕನ್ನಡದ ಮೊದಲ ಗದ್ಯ ಬರ್ತಕ್ಕಂಥ ದುರ್ವಿನಿತ ಈ ದುರ್ವಿನಿತ ಏನಿದ್ದಾರೆ ಆ ಒಂದು ಹೋಲಿಕೆ ಮಾಡುವಂಥ ನಿಟ್ಟಿನಲ್ಲಿ ಈಗ ಕಟ್ಟಿಕೊಡುವ ನಿಟ್ಟಿನಲ್ಲಿ ಇದೀಗ ತೋಟಗಾರಿಕೆ ಇಲಾಖೆಯವರು ಫಲಪುಷ್ಪ ಪ್ರದರ್ಶನದಲ್ಲಿ ಮಾಡ್ತಾ ಹೋಗ್ತಾರೆ. ಗಂಗರ ಪ್ರಮುಖ ರಾಜರುಗಳಲ್ಲಿ ಜೊತೆಗೆ ಅವರು ಕಟ್ಟಿರ್ತಕ್ಕಂಥ ಐತಿಹಾಸಿಕ ದೇವಾಲಯಗಳು ಜೊತೆಗೆ ಅವರು ಆಡಳಿತ ನಡೆಸ್ತಕ್ಕಂಥ ವೈಖರಿಗಳು ಕರ್ನಾಟಕದ ಇತಿಹಾಸ ಪರಂಪರೆಯಲ್ಲಿ ಕೂಡ ಅದು ಅಚ್ಚರಿಯಾಗಿದೆ. ಈ ಗಂಗರ ಅರಸರದ ಒಂದನೇ ಶಿವಮಾರ ಇದ್ದಾನೆ, ಈತ ಗಂಗರ ಆಡಳಿತದಲ್ಲಿ ನಡ್ತಕ್ಕಂಥ ಪ್ರಮುಖ ಆಡಳಿತ ನಡೆಸ್ತಕ್ಕಂಥ ಗಂಗರ ಅರಸರಲ್ಲಿ ಈತ ಪ್ರಮುಖವಾದ ವ್ಯಕ್ತಿ. ಇದನ್ನು ನೋಡ್ತಾ ಹೋಗ್ಬೋದು. ಗಂಗರ ಶಿವಮಾರ ಇದ್ದಾರೆ, ಈತ ಈ ಶಿವಮಾರ ಗಂಗರ ಅರಸರ ರಾಜಮನೆತನದ ಪ್ರಮುಖ ಆಡಳಿತ ನಡೆಸ್ತಕ್ಕಂಥ ವೈಖರಿಯನ್ನು ನಡೆಸ್ತಕ್ಕಂಥ ಒಂದನೇ ಶಿವಮಾರ ಈತ. ಜೊತೆಗೆ ಮಹಾರಾಜ ಎರಗಂಗೆ, ಈ ಮಹಾರಾಜ ಎರಗಂಗೆ ಏನಿದ್ದಾರೆ ಈತ ರಾಜ ಮನೆತನದ ಪ್ರಮುಖ ಆಡಳಿತದಲ್ಲಿ ನಡೆಸ್ತಕ್ಕಂಥ ಜೊತೆಗೆ ಪ್ರಮುಖ ಯುದ್ಧಗಳಲ್ಲಿ ಭಾಗಿಯಾಗ್ತಕ್ಕಂಥ ಎರಡನೇ ರಾಜ ಎರಗಂಗ. ಜೊತೆಗೆ ನೀವು ರಾಚಮಲ್ಲ ನೋಡ್ತಾ ಹೋಗ್ಬೋದು. ಗಂಗರ ಕೊನೆ ಅರಸರ ಪ್ರಮುಖದಲ್ಲಿ ರಾಚಮಲ್ಲ ಕೂಡ ಒಬ್ಬರು ನೀವು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು. ಗಂಗರ ಪ್ರಮುಖ ಅರಸರುಗಳನ್ನು ಕಟ್ಟಿಕೊಡುವ ನಿಟ್ಟಿನಲ್ಲಿ ಕೂಡ ಫಲಪುಷ್ಪ ಪ್ರದರ್ಶನದಲ್ಲಿ ಮಾಡಲಾಗಿದೆ. ಎಲ್ಲ ಪ್ರಮುಖ ಅರಸರನ್ನು ಅವರು ನಡ್ತಕ್ಕಂಥ ಯುದ್ಧಗಳು, ಅವರು ಮಾಡಿರ್ತಕ್ಕಂಥ ಸಾಮಾಜಿಕ ಕಳಕಳಿ, ಜೊತೆಗೆ ಅವರು ಇಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಐತಿಹಾಸಿಕ ದೇವಾಲಯಗಳು, ವಾಸ್ತುಶಿಲ್ಪಗಳನ್ನು ಕಟ್ಟಿಕೊಡೋ ನಿಟ್ಟಿನಲ್ಲಿ ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಗಂಗರ ಅರಸರ ಪ್ರಮುಖ ಅರಸರುಗಳನ್ನು ಅವರು ಮಾಡಿರ್ತಕ್ಕಂಥ ಆಡಳಿತ ವೈಖರಿ ಏನಿದೆ ಆ ಆಡಳಿತ ವೈಖರಿಯನ್ನು ಕಟ್ಟಿಕೊಡೋ ನಿಟ್ಟಿನಲ್ಲಿ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಆ ರಾಜಮನೆತನದ ಅರಸರನ್ನ ಜೊತೆಗೆ ಅವರ ಭಾವಚಿತ್ರವನ್ನು ಹೋಲುವಂತಹ ಆಕೃತಿಯನ್ನು ಕೂಡ ಕಟ್ಟಿಕೊಡಲಾಗಿದೆ. ಅವರು ಯಾವ ವರ್ಷದಿಂದ ಯಾವ ವರ್ಷದವರೆಗೂ ಆಳ್ವಿಕೆಯನ್ನು ನಡೆಸಿದ್ರು, ಜೊತೆಗೆ ಗಂಗರ ಅರಸರ ಪ್ರಮುಖ ಅರಸರ ಯಾರಾಗಿದ್ರು, ಅವರ ಆಡಳಿತದಲ್ಲಿ ನಡೆಸ್ತಕ್ಕಂಥ ಸಾಮಾಜಿಕ ಆಗ್ಬೋದು, ರಾಜಕೀಯ ಆಗ್ಬೋದು, ಯಾವ ರೀತಿಯಾಗಿ ಗಂಗರ ಅರಸರು ಕರ್ನಾಟಕದ ಇತಿಹಾಸದಲ್ಲಿ ಬಂದು ಹೋದ್ರು, ಜೊತೆಗೆ ಅವರ ಆಡಳಿತ ವೈಖರಿ ಯಾವ ರೀತಿ ಇತ್ತು ಅನ್ನೋದನ್ನು ಈ ಬಾರಿಯ 220ನೇ ಫಲಪುಷ್ಪ ಪ್ರದರ್ಶನದಲ್ಲಿ ಒಂದು ರೀತಿಯಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಕಣ್ಣಿಗೆ ಕಟ್ಟುವಂಥ ರೀತಿಯಲ್ಲಿ ಈ ಬಾರಿ ಫಲಪುಷ್ಪ ಪ್ರದರ್ಶನವನ್ನು ಮಾಡಲಾಗಿದೆ. ಕ್ಯಾಮ್ರಾ ಪರ್ಸನ್